ನಮಸ್ಕಾರ ವೀಕ್ಷಕರೇ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದೆ. ಒಟ್ಟು 3 ಹಂತದಲ್ಲಿ ನಡೆದಿರತಕ್ಕಂತಹ ಚುನಾವಣೆ ಶಾಂತಿಯುತವಾಗಿಯೂ ಉತ್ಸಾಹದಾಯಕವಾಗಿಯೂ ನಡೆಯುವ ಮೂಲಕ ಸಂವಿಧಾನಿಕ ಮೌಲ್ಯಗಳೇ ಕಾಶ್ಮೀರದಲ್ಲಿನ ಜನತೆಯ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಎನ್ನುವಂಥದ್ದನ್ನು ಈ ಚುನಾವಣೆ ತೋರಿಸ್ತಾ ಇದೆ. 2019 ಆಗಸ್ಟ್ನಲ್ಲಿ ಸಂವಿಧಾನದ 370ನೇ ವಿಧಿ ಅನ್ವಯ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದ ನಂತರ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗೆ 3 ಹಂತದಲ್ಲಿ ನಡೆದಂತಹ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಗಿದಿದ್ದು ಒಟ್ಟಾರೆ 63.88% ಮತದಾನ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಸೆಪ್ಟೆಂಬರ್ 18ರಂದು ನಡೆದಂತಹ ಮೊದಲ ಹಂತದಲ್ಲಿ 61.38% ಹಾಗೂ ಸೆಪ್ಟೆಂಬರ್ 25ರಂದು ನಡೆದಂತಹ ಎರಡನೇ ಹಂತದ ಮತದಾನದಲ್ಲಿ 57.31% ಮತದಾನ ಆಗಿತ್ತು. ಅಕ್ಟೋಬರ್ 1ರಂದು ನಡೆದಂತಹ 3ನೇ ಹಂತದ ಕೊನೆಯ ಹಂತದ ಚುನಾವಣೆ ಏನಿದೆ ಇದರಲ್ಲಿ 69.65% ಮತದಾನ ದಾಖಲಾಗಿತ್ತು. ಒಟ್ಟಾರೆ 63.80% ಮತದಾನ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳ್ತಾ ಇವೆ. ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಕ್ಕಿದ್ದಂತಹ ರಾಜ್ಯದ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಅದನ್ನು ವಿಧಾನಸಭೆಯುಳ್ಳಂತಹ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತು. ಅದರ ಭಾಗವಾಗಿದ್ದಂತಹ ಲಡಾಖ್ ಅನ್ನು ಕೂಡ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಸದ್ಯದ ಮಟ್ಟಿಗೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿದ್ದರೂ ಕೂಡ ವಿಧಾನಸಭೆಯನ್ನು ಹೊಂದುವಂತಹ ಅವಕಾಶವನ್ನು ಹೊಂದಿದವೆ. ಆದರೆ ಲಡಾಖ್ಗೆ ಈ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಇಲ್ಲ. ಲಡಾಖ್ನಲ್ಲಿ ಸ್ಥಳೀಯ ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕಣ್ಗಾವಲಿನಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತ್ವರಿತವಾಗಿ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ಕಾಂಗ್ರೆಸ್, ಪಿಡಿಪಿ, ನ್ಯಾಷನಲ್ ಕಾನ್ಫರೆನ್ಸ್, ಸಿಪಿಐಎಂ ಸೇರಿದಂತೆ ವಿವಿಧ ಪಕ್ಷಗಳು ಹಾಗೂ ಅನೇಕ ಜನಪರ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ರಹವನ್ನ ಮಾಡ್ತಾ ಬರ್ತಾ ಇದ್ವು. ಜಮ್ಮು ಕಾಶ್ಮೀರದಲ್ಲಿ ಕೊನೆಯ ಬಾರಿಗೆ ಚುನಾವಣೆ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ 2014ರಲ್ಲಿ. ಬರೋಬ್ಬರಿ 10 ವರ್ಷಗಳ ನಂತರ ಮತ್ತೆ ಅಲ್ಲಿ ಚುನಾವಣೆ ನಡೀತಾ ಇದೆ. ಪೀಪಲ್ ಡೆಮೊಕ್ರಾಟಿಕ್ ಪಾರ್ಟಿ PDP ಏನಿದೆ ಇದು 28 ಸ್ಥಾನಗಳನ್ನು ಅಂದರೆ 2014ರಲ್ಲಿ 28 ಸ್ಥಾನಗಳಲ್ಲಿ ಅದು ಜಯವನ್ನು ಗಳಿಸಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 25 ಸ್ಥಾನಗಳನ್ನು ಪಡೆದಿದ್ದಂತಹ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಆ ಸಂದರ್ಭದಲ್ಲಿ ಬಿಜೆಪಿ ಮಾಡಿತ್ತು. PDP ನಾಯಕರಾಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸಯೀದ್ ಅವರೇನಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು. ಆದರೆ 2015ರಲ್ಲಿ ಅವರು ನಿಧನರಾದ ನಂತರ ಅವರ ಮಗಳಾಗಿರ್ತಕ್ಕಂತಹ ಮೆಹಬೂಬ್ ಮುಫ್ತಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. 2018ರಲ್ಲಿ ಬಿಜೆಪಿ PDPಗೆ ನೀಡಿದಂತಹ ಬೆಂಬಲವನ್ನು ವಾಪಸ್ ಪಡೆಯೋದರೊಂದಿಗೆ ಅಲ್ಲಿ ಸರ್ಕಾರ ಪತನ ಆಗುತ್ತೆ. ಅಂದಿನಿಂದಲೂ ಇಲ್ಲಿಯವರೆಗೆ ಅಲ್ಲಿ ಚುನಾಯಿತ ಸರ್ಕಾರ ಇರಲಿಲ್ಲ. ಸುಪ್ರೀಂ ಕೋರ್ಟ್ 2024ರ ಸೆಪ್ಟೆಂಬರ್ ಒಳಗಡೆ ನೀವು ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಸ್ಪಷ್ಟವಾಗಿ ಆದೇಶ ಮಾಡಿದ್ರಿಂದಾಗಿ ಅಲ್ಲಿ ಈಗ ಚುನಾವಣೆ ನಡೀತಾ ಇದೆ. ಕಳೆದ ಬಾರಿ ನಡೆದಿರುವಂತಹ ಚುನಾವಣೆಯ ಲೆಕ್ಕಾಚಾರ ಅಂಕಿಅಂಶಗಳನ್ನು ನೋಡೋದಾದರೆ 2014ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ PDP ಪಕ್ಷ ಒಟ್ಟು 84 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 22.67% ಮತಗಳೊಂದಿಗೆ 28 ಸ್ಥಾನಗಳನ್ನು ಪಡೆದಿತ್ತು. ಬಿಜೆಪಿ 75 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 22.92% ಮತ ಪ್ರಮಾಣದೊಂದಿಗೆ 25 ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಏನಿದೆ ಇದು 85 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 20.77% ಮತ ಪ್ರಮಾಣದೊಂದಿಗೆ 15 ಸೀಟುಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು. ಕಾಂಗ್ರೆಸ್ ಪಕ್ಷ 86 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 18.1% ಮತದ ಪ್ರಮಾಣದೊಂದಿಗೆ 12 ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿತ್ತು. ಸಿಪಿಐಎಂ ಪಕ್ಷ 3 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 1% ಮತ ಪ್ರಮಾಣವನ್ನು ಪಡೆದುಕೊಂಡು 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. 2008ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 28 ಸ್ಥಾನಗಳಲ್ಲಿ ಗೆಲುವನ್ನು ಪಡೆದಿತ್ತು. PDP 21ರಲ್ಲಿ ಗೆದ್ದಿದ್ರೆ ಬಿಜೆಪಿ 11 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಸಿಪಿಐಎಂ ಪಕ್ಷ 1 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಓಮರ್ ಅಬ್ದುಲ್ಲಾ ಅವರು ಮುಖ್ಯಮಂತ್ರಿಯಾಗಿ 2008ರಲ್ಲಿ ಆಯ್ಕೆಯಾಗಿದ್ದರು. ಲೋಕಸಭಾ ಚುನಾವಣೆಯ ಅಂಕಿಅಂಶಗಳನ್ನು ನೋಡೋದಾದ್ರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯ 5 ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ತಲಾ 2 ಕ್ಷೇತ್ರದಲ್ಲಿ ಗೆಲುವನ್ನು
ಗೆಲುವನ್ನು ಸಾಧಿಸಿದ್ರೆ 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು. 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದಂತಹ ಬಿಜೆಪಿ 24.36 ಮತ ಪ್ರಮಾಣದೊಂದಿಗೆ ಜಮ್ಮು ಭಾಗದಲ್ಲಿರುವಂತಹ ಉಧಂಪುರ್ ಮತ್ತು ಜಮ್ಮು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿ 22.3% ಮತ ಪ್ರಮಾಣವನ್ನು ಪಡೆದುಕೊಂಡು ಕಾಶ್ಮೀರ ವಿಭಾಗದಲ್ಲಿರತಕ್ಕಂತಹ ಶ್ರೀನಗರ ಮತ್ತು ಅನಂತನಾಗರನ ರಾಜೌರಿ ಕ್ಷೇತ್ರಗಳನ್ನು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ತನ್ನದಾಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಬಾರ್ಮುಲ್ಲಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದಂತಹ ಅಬ್ದುಲ್ ರಶೀದ್ ಶೇಖ್ ಅವರು ಜಯಬೇರಿಯನ್ನು ಬಾರಿಸಿದ್ರು. PDP 3ರಲ್ಲಿ ಸ್ಪರ್ಧೆಯನ್ನು ಮಾಡಿ 8.48% ಮತವನ್ನು ಪಡೆದುಕೊಂಡಿದ್ರೆ ಕಾಂಗ್ರೆಸ್ 2ರಲ್ಲಿ ಸ್ಪರ್ಧೆಯನ್ನು ಮಾಡಿ 19.38% ಮತ ಪ್ರಮಾಣವನ್ನು ಪಡೆದಿತ್ತು. PDP ಮತ್ತು ಕಾಂಗ್ರೆಸ್ ಪಕ್ಷಗಳು ಇಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 46.24 ಮತ ಪ್ರಮಾಣದೊಂದಿಗೆ 3 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 7.87 ಮತದೊಂದಿಗೆ 2 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ 28.38%, PDP 3.38% ಮತವನ್ನು ಪಡೆದಿದ್ರು ಕೂಡ ಯಾವುದೇ ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಕಾಂಗ್ರೆಸ್ಸಿನ ಮತ ಪ್ರಮಾಣ ಹೆಚ್ಚು ಕಡಿಮೆ ಕಳೆದ ಬಾರಿಯ ಚುನಾವಣೆಗಿಂತ 5% ಹೆಚ್ಚಳ ಆಗಿದ್ರೂ ಕೂಡ ಯಾವುದೇ ಸ್ಥಾನವನ್ನು ಕಾಂಗ್ರೆಸ್ ಅಲ್ಲಿ ಪಡೆದಿರಲಿಲ್ಲ ಎನ್ನುವಂಥದ್ದನ್ನು ಲೋಕಸಭಾ ಚುನಾವಣೆಯ ಅಂಕಿಅಂಶಗಳು ಹೇಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ಪಕ್ಷಗಳ ಬಲಾಬಲ ಹೇಗಿದೆ, ಕಳೆದ 3-4 ಚುನಾವಣೆಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ, ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ವೀಕ್ ಆಗಿದೆ, ಯಾವ ಪಕ್ಷ ಸ್ಟ್ರಾಂಗ್ ಆಗಿದೆ ಎನ್ನುವಂತಹ ಅಂಕಿಅಂಶವನ್ನು ನೋಡೋದಾದರೆ ಒಟ್ಟು 90 ಕ್ಷೇತ್ರಗಳಲ್ಲಿ 22 ಸ್ಥಾನಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಸುಲಭವಾಗಿ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 3 ಚುನಾವಣೆಗಳಿಂದ ಈ 22 ಕ್ಷೇತ್ರಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಗೆಲುವನ್ನು ಸಾಧಿಸ್ತಾ ಇದೆ. ಅದೇ ರೀತಿ PDP 21 ಸ್ಥಾನಗಳಲ್ಲಿ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಕಾಂಗ್ರೆಸ್ ಮತ್ತು ಬಿಜೆಪಿ ತಲಾ 12 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳಲಿಕ್ಕಾಗ್ತಾ ಇದೆ. CPIM 1 ಸ್ಥಾನದಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳಲಿಕ್ಕಾಗ್ತಾ ಇದೆ. ಅಂದರೆ ಒಟ್ಟಾರೆ ಇದನ್ನು ನೋಡಿ ಹೇಳೋದಾದರೆ ಏನು ಅಂತ ಹೇಳಿದರೆ ಸತತವಾಗಿ ಗೆಲ್ಲುವಂತಹ ಸಾಧ್ಯತೆಗಳ ಆಧಾರದ ಮೇಲೆ ಸುಲಭವಾಗಿ ಇಲ್ಲಿ ಮತ್ತೆ ಆ ಸ್ಥಾನಗಳನ್ನು ಇವರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ಇನ್ನು ಸೋಲಬಹುದಾಗಿರುವ ಕ್ಷೇತ್ರಗಳನ್ನು ಕೂಡ ಆ 3 ಪಕ್ಷಗಳು ಒಂದು ರೀತಿ ವಿಮರ್ಶೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಕಳೆದ 3 ಚುನಾವಣೆಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 43 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಪ್ರಮುಖವಾಗಿ ಗಮನಿಸಬೇಕು. 22 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಕ್ಕೆ ಕಳೆದ 3 ಚುನಾವಣೆಗಳಲ್ಲಿ 43 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. PDP ಪಕ್ಷ 51 ಸ್ಥಾನಗಳಲ್ಲಿ ಅದು ಇಲ್ಲಿಯವರೆಗೆ ಗೆಲುವನ್ನು ಕೂಡ ಕಂಡಿಲ್ಲ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ 52 ಸ್ಥಾನಗಳಲ್ಲಿ ಗೆಲುವಿನ ಮುಖವನ್ನೇ ನೋಡಿಲ್ಲ. ಬಿಜೆಪಿ ಬರೋಬ್ಬರಿ 61 ಕ್ಷೇತ್ರಗಳಲ್ಲಿ ಇಲ್ಲಿಯವರೆಗೆ ಗೆಲುವನ್ನು ಸಾಧಿಸಿಲ್ಲ ಎನ್ನುವಂಥದ್ದನ್ನು ನಾವು ಈ ಅಂಕಿಅಂಶಗಳ ಮುಖಾಂತರ ದಾಖಲೆಗಳ ಮುಖಾಂತರ ನೋಡಬಹುದಾಗಿದೆ. ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಪ್ರಬಲವಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಮ್ಮುವಿನಲ್ಲಿ ಬಿಜೆಪಿ ಪ್ರಬಲವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಷ್ಟವಾಗಿದ್ರೂ ಕೂಡ ಜಮ್ಮುವಿನಲ್ಲಿ 50% ಲೆಕ್ಕಾಚಾರದಲ್ಲಿ ಒಂದಿಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ವಿಪಕ್ಷಗಳ ಕೂಟ ಇಂಡಿಯಾ ಕೂಟ ಏನಿದೆ ಅದು ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಒಗ್ಗಟ್ಟನ್ನ ಪ್ರಯತ್ನಿಸಿ ಬಿಜೆಪಿಯನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಇಂಡಿಯಾ ಕೂಟ ಮಾಡಿತ್ತು. ಮೈತ್ರಿ ಒಪ್ಪಂದದ ಪ್ರಕಾರ ಕಾಂಗ್ರೆಸ್ 32 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 51 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ CPIM ಏನಿದೆ ಮತ್ತು ಪ್ಯಾಂಥರ್ಸ್ ಪಾರ್ಟಿ ಏನಿದೆ ಇವರಿಬ್ರು ಕೂಡ ತಲಾ 1 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಕಾಶ್ಮೀರ್ ಕಣಿವೆಯಲ್ಲಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ನ ಪ್ರಭಾವ ಮತ್ತು ಜಮ್ಮು ಪ್ರದೇಶದಲ್ಲಿರುವಂತಹ ಕಾಂಗ್ರೆಸ್ನ ಪ್ರಭಾವ ಒಟ್ಟು ಸೇರಿದ್ರೆ ಹೆಚ್ಚು ಕಡಿಮೆ 53 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಕ್ಕಾಗ್ತಾ ಇದೆ. ಹಾಗಾಗಿ ಇಂಡಿಯಾ ಕೂಟ ಒಟ್ಟಾರೆ 65ಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.
ಇನ್ನು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಬಲಾಬಲ ಹೇಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ ಕ್ಷೇತ್ರ ವಿಂಗಡಣೆಯ ನಂತರ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದೆ. ಆದರೆ ಅಂಕಿಅಂಶಗಳು ಬೇರೆದ್ದನ್ನೇ ಹೇಳ್ತಾ ಇದ್ದಾವೆ. ಜಮ್ಮುವಿನಲ್ಲಿ ಬಿಜೆಪಿ ಪ್ರಬಲವಾಗಿದ್ದರೂ ಕೂಡ 43 ಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ಮಾತ್ರ ಸುಲಭವಾಗಿ ಬಿಜೆಪಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಾಶ್ಮೀರದಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಅದು ಮೈತ್ರಿಯನ್ನ ಮಾಡಿಕೊಂಡಿದ್ರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಗೆಲ್ಲೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಕಠಿಣ ಸವಾಲನ್ನ ಬಿಜೆಪಿಗೆ ಒಡ್ಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗಿವೆ. ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಅಬ್ದುಲ್ ರಶೀದ್ ಶೇಖ್ ಏನಿದ್ದಾರೆ, ಇವರನ್ನ ಇಂಜಿನಿಯರ್ ರಶೀದ್ ಕೂಡ ಅಂತ ಹೇಳಿ ಕರೀತಾ ಇದ್ದಾರೆ. ಇವರು ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. 370ನೇ ವಿಧಿ ವಾಪಸಾತಿಯ ಬಗ್ಗೆ ಇವರು ಎಲ್ಲೂ ಕೂಡ ಚುನಾವಣೆಯಲ್ಲಿ ಮಾತನಾಡ್ತಾ ಇಲ್ಲ. ಸ್ಪಷ್ಟವಾಗಿರ್ತಕ್ಕಂತಹ ನಿಲುವನ್ನು ಕೂಡ ಇವರು ಹೊಂದಿದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಇವರ ಪ್ರಭಾವ ಬಿಜೆಪಿಗೆ ಹೆಚ್ಚು ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಲಾಭವನ್ನ ತಂದುಕೊಡೋದಿಲ್ಲ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅತಂತ್ರ ವಿಧಾನಸಭಾ ಚುನಾವಣಾ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಿಜೆಪಿ ಬಯಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಕಾಶ್ಮೀರವನ್ನ ಆಕ್ರಮಿತ ಪ್ರದೇಶ ಅಂತ ಹೇಳಿ ಪದೇ ಪದೇ ಸುಳ್ಳು ಹೇಳ್ತಾ ಬರ್ತಾ ಇರುವಂತದನ್ನ ನಾವು ನೋಡಬಹುದು. ಜಮ್ಮು ಕಾಶ್ಮೀರದ ಸೌಹಾರ್ದತೆಯನ್ನ ಹಾಳು ಮಾಡಿ ಹಿಂದುತ್ವದ ಅಜೆಂಡವನ್ನ ಜಾರಿ ಮಾಡೋದಕ್ಕಾಗಿ ಈ ಚುನಾವಣೆಯನ್ನ ಬಿಜೆಪಿ ಬಳಸಿಕೊಂಡಿದೆ ಎನ್ನುವಂತಹ ಆರೋಪಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಈ ಚುನಾವಣೆಯಲ್ಲಿ ಸಿಪಿಎಂ ಪಕ್ಷ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಜಮ್ಮು ಕಾಶ್ಮೀರದ ಜನರ ಹಕ್ಕುಗಳನ್ನು ಕಾಪಾಡೋದಕ್ಕಾಗಿ ಅದು ನಿರಂತರವಾಗಿ ಹೋರಾಟಗಳನ್ನು ರೂಪಿಸ್ತಾ ಬರ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. 370 ರದ್ದತಿ ವಿರುದ್ಧ ಇತ್ತೀಚೆಗೆ ನಿಧನರಾದಂತಹ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಹಾಗೂ ಮಾಜಿ ಶಾಸಕರಾಗಿರುವಂತಹ ಮೊಹಮ್ಮದ್ ಯೂಸುಫ್ ತರಿಗಾಮಿ ಅವರೇನಿದ್ದಾರೆ, ಇವರು ಮಹತ್ವದ ಹೋರಾಟಗಳನ್ನು ನಡೆಸ್ತಾ ಬಂದಿದ್ರು. ಮತ್ತೆ ಅಲ್ಲಿ ಹೇರಿರ್ತಕ್ಕಂತಹ ನಿರ್ಬಂಧಗಳ ವಿರುದ್ಧ ಕಾನೂನಾತ್ಮಕ ಹೋರಾಟಗಳನ್ನು ನಡೆಸಿ ಜನರ ಜೊತೆಗೆ ಅವರು ಇರೋ ಕಾರಣಕ್ಕಾಗಿಯೇ ಇಲ್ಲಿ ಸಿಪಿಐಎಂ ನಿರ್ಣಾಯಕ ಪಾತ್ರವನ್ನ ಈ ಬಾರಿಯ ಚುನಾವಣೆಯಲ್ಲಿ ವಹಿಸುತ್ತೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಬಿಜೆಪಿಯ ಆಟವನ್ನ ಚೆನ್ನಾಗಿ ಅರ್ತಿದ್ದಂತಹ ಮೊಹಮ್ಮದ್ ಯೂಸುಫ್ ತರಿಗಾಮಿ ಅವರು ಈ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ಮೈತ್ರಿಕೂಟವನ್ನು ರಚಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅಂದ್ರೆ ಇಂಡಿಯಾ ಕೂಟ ಏನು ಲೋಕಸಭೆಯೊಳಗಡೆ ರಚನೆಯಾಗಿತ್ತು, ಅದನ್ನ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಗೂ ಕೂಡ ಅದನ್ನ ಕೊಂಡೊಯ್ಯೋದ್ರ ಮುಖಾಂತರ ಅಲ್ಲಿ ಒಂದು ಸೌಹಾರ್ದತೆಯನ್ನ ಕಾಪಾಡಬೇಕು, ಕೋಮುವಾದದ ಅಜೆಂಡಾ ಏನಿದೆ, ಹಿಂದುತ್ವದ ಅಜೆಂಡಾ ಏನಿದೆ ಅದನ್ನ ಜಾರಿ ಆಗೋದಕ್ಕೆ ಬಿಡಬಾರ್ದು, ಕಾಶ್ಮೀರ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತರಿಗಾಮಿಯವರು ವಹಿಸಿರ್ತಕ್ಕಂತಹ ಮಹತ್ವದ ಪಾತ್ರದ ಬಗ್ಗೆಯೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬಂದಿವೆ. ಜಮ್ಮು ಕಾಶ್ಮೀರದಲ್ಲಿ ಯಾವಾಗಲೂ ಬಿಜೆಪಿ ಹಿಂದುತ್ವದ ವಿಚಾರಗಳನ್ನು ಎಬ್ಬಿಸ್ತಾ, ಕೋಮುಗಲಭೆಗಳನ್ನು ಎಬ್ಬಿಸ್ತಾ ಅದೊಂದು ರೀತಿ ಹಿಂದುತ್ವದ ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಂಡು ಬಂದಿರತಕ್ಕಂತಹ ಉದಾಹರಣೆಗಳನ್ನು ಹಲವಾರು ವರ್ಷಗಳಿಂದ ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಜಮ್ಮು ಪ್ರದೇಶ ದೇವಾಲಯಗಳ ನಗರ ಅಂತಾನೆ ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅದೇ ಕಾರಣಕ್ಕಾಗಿಯೇ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು, ಅದೇ ರೀತಿಯಲ್ಲಿ ಅವರು ಲೋಕಸಭಾ ಚುನಾವಣೆಯೊಳಗಡೆ ಅದನ್ನೇ ಮುಖ್ಯ ಚುನಾವಣಾ ವಿಚಾರವನ್ನಾಗಿ ತೆಗೆದುಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದನ್ನ ನೋಡ್ಬೋದು. ಆ ಕಾರಣಕ್ಕಾಗಿಯೇ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೀದಿಗಳಲ್ಲಿ ರಾಮ ಭಜನೆಯನ್ನ ಮಾಡಿದ್ರು, ರಾಮ ಮಂದಿರದ ವಿಚಾರಗಳನ್ನ ಇಟ್ಕೊಂಡು ಮತಯಾಚನೆಯನ್ನ ಮಾಡಿದ್ರು. ಇದನ್ನ ಅವರು ಪ್ಲಸ್ ಪಾಯಿಂಟ್ ಆಗಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಳಸ್ಕೊಂಡ್ರು ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಹಿಂದುತ್ವದ ವಿಚಾರವನ್ನೇ ಇಟ್ಕೊಂಡು ಅವರು ಮತಯಾಚನೆಯನ್ನ ಮಾಡಿದ್ದಾರೆ ಎನ್ನುವುದಕ್ಕೆ ಹಲವಾರು ದಾಖಲೆಗಳು ಸಾಕ್ಷಿಯಾಗಿ ನಾವು ಕೊಡಬಹುದು. ಪ್ರಮುಖವಾಗಿ ಅಲ್ಲಿ ಮನೆಗೆ ಅಳವಡಿಸಲಾಗಿದ್ದಂತಹ ಏನು ವಿದ್ಯುತ್ ಮೀಟರ್ ಅಲ್ಲಿ ತಾಂತ್ರಿಕ ಸಮಸ್ಯೆಯಾದಾಗ ದೊಡ್ಡ ಪ್ರಮಾಣದಲ್ಲಿ ಜನ ಹೈರಾಣಾಗಿದ್ರು. ಅದರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ದೊಡ್ಡ ಮೊತ್ತದ ಬಿಲ್ಗಳು ಬಂದಿದ್ವು, ನಾವು ಸರಿಯಾಗಿ ವಿದ್ಯುತ್ತನ್ನೇ ಬಳಸ್ತಾ ಇಲ್ಲ, ಈ ರೀತಿಯ ವಿದ್ಯುತ್ ಬಿಲ್ ಯಾಕೆ ಬರ್ತಾ ಇದೆ, ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕು, ಬಿಜೆಪಿ ಉತ್ತರವನ್ನ ಕೊಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಮತ್ತೆ ಅಲ್ಲಿ ಇದ್ದಂತಹ ಏನು ನಿರುದ್ಯೋಗ ಸಮಸ್ಯೆ ಏನಿದೆ, ಆರ್ಥಿಕ ಸಮಸ್ಯೆ ಏನಿದೆ, ಇದು ಚುನಾವಣಾ ವಿಚಾರವಾಗಿ ಏರ್ಪಡ್ತಾ ಇದ್ದಂಗೆನೆ ಬಿಜೆಪಿ ಅದನ್ನ ಹಿಂದುತ್ವಕ್ಕೆ ಕನ್ವರ್ಟ್ ಮಾಡಿರ್ತಕ್ಕಂತಹ ಹಲವಾರು ಉದಾಹರಣೆಗಳಿದ್ದಾವೆ. ಮುಸ್ಲಿಮರ ವಿರುದ್ಧ ಅದನ್ನು ತಿರುಗಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಕಾಣಬಹುದು. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಅಮರನಾಥ ಯಾತ್ರೆಯನ್ನ 2-3 ದಿನಗಳ ಕಾಲ ಸ್ಥಗಿತಗೊಳಿಸಿ ಅದನ್ನ ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನ ಈ ಚುನಾವಣೆಯಲ್ಲಿ ಬಿಜೆಪಿ ಮಾಡಿದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯೊಳಗಡೆ ಇನ್ನೊಂದು ಅಪಾಯಕಾರಿ ನಡೆದಿದೆ. ಅದು ಏನು ಅಂತ ಹೇಳಿದ್ರೆ ಕಾಶ್ಮೀರದ ಜನಸಂಖ್ಯಾ ರಚನೆಯನ್ನೇ ಬದಲಾವಣೆಯನ್ನ ಮಾಡುವಂತಹ ಪ್ರಯತ್ನವನ್ನ ಈ ಬಾರಿ ಬಿಜೆಪಿ ಈ ಚುನಾವಣೆಯೊಳಗಡೆ ಬಳಸಿಕೊಂಡಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಿಂದೂ ವಲಸಿಗರನ್ನ ಕರೆತಂದು ಕಾಶ್ಮೀರದಲ್ಲಿ ನೆಲೆಸುವಂತೆ ಮಾಡಿ, ಅಲ್ಲಿ ಅವರು ಭೂಮಿಯನ್ನ ಖರೀದಿ ಮಾಡುವಂತೆ ಮಾಡಿ, ಅವರಿಗೆ ಅಲ್ಲಿ ಮತದಾನಕ್ಕೆ ಅವಕಾಶವನ್ನ ಕೊಟ್ಟು ಮುಸ್ಲಿಮರ
ಸಂಖ್ಯೆಯನ್ನು ನಿಧಾನಕ್ಕೆ ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ. ಅದಕ್ಕಾಗಿ ಅದು ಚುನಾವಣಾ ಆಯೋಗವನ್ನು ಬಳಸಿಕೊಂಡಿದೆ ಅಂತೇಳಿ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥರಾಗಿರುವಂತಹ ಫಾರೂಕ್ ಅಬ್ದುಲ್ಲಾ ಅವರು ಆರೋಪವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊದ್ದು ಮಲಗಿರುವಂತಹ ಜಮ್ಮು ಮತ್ತು ಕಾಶ್ಮೀರ ಪ್ರಸ್ತುತತೆಗಾಗಿ ಈಗಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜಕೀಯ ಭವಿಷ್ಯ ಪ್ರಮುಖವಾಗಿದ್ದರೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನೂ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಅವರು ಮೊದಲಿನಂತೆ ಆಗಬೇಕು. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಅವರು ಹೈರಾಣಾಗ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೊಸದೇನಲ್ಲ, ಆದರೆ ಕೇಂದ್ರ ಸರ್ಕಾರದಿಂದ ಅದು ಪದೇ ಪದೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಬರ್ತಾ ಇರುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಕಳೆದ 7 ವರ್ಷಗಳಿಂದ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನೊಂದಿರುವಂತಹ ಪ್ರದೇಶ ಇದಾಗಿದೆ. ಕಾಶ್ಮೀರ ಕಣಿವೆ ತನ್ನದೇ ಆಗಿರತಕ್ಕಂತಹ ಸವಾಲುಗಳನ್ನು ಎದುರಿಸ್ತಾ ಇರುವಾಗ ಜಮ್ಮುವಿನ ಹೋರಾಟಗಳನ್ನು ಸಾಮಾನ್ಯವಾಗಿ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಹಲವಾರು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ BJP ಯಾವಾಗೆಲ್ಲ ಅಧಿಕಾರವನ್ನು ನಡೆಸಿದೆ ಆ ಸಂದರ್ಭದಲ್ಲಿ ಕಾಶ್ಮೀರದ ಜನರ ಹಕ್ಕುಗಳನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುವಂಥದ್ದು, ಅವರ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇದೇ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗದ ಪ್ರಮಾಣದಲ್ಲಿ ಕುಸಿತ ಕಾಣಿಸ್ತಾ ಇದೆ, ಆರ್ಥಿಕವಾಗಿ ಕುಸಿತ ಕಾಣಿಸ್ತಾ ಇದೆ. ಒಟ್ಟಾರೆ ಕಾಶ್ಮೀರ ಸವಿತಾ ಇದೆ ಎನ್ನುವಂಥದ್ದನ್ನು ಎಲ್ಲ ಅಂಕಿಅಂಶಗಳಿಂದ ನೋಡಬಹುದಾಗಿದೆ. ಜಮ್ಮುವಿನ ದೊಡ್ಡ ಬೆನ್ನೆಲುಬು ಯಾವುದು ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಮತ್ತು ಸಾರಿಗೆ ಉದ್ಯಮ. ಇವೆರಡೂ ಕೂಡ ದೊಡ್ಡ ಉದ್ಯಮವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದನ್ನ ನಾವು ನೋಡ್ಬೋದು. ಆದರೆ ಈಗ ಅವು ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಅನೇಕ ಟ್ರಕ್ಕರ್ಗಳು ಮತ್ತು ವಾಣಿಜ್ಯ ವಾಹನಗಳ ಮಾಲೀಕರು ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ಕೂಡ ಪಡ್ಕೊಂಡಿಲ್ಲ, ಯಾವುದೇ ಯೋಜನೆಯಿಂದ ಅವರಿಗೆ ಸಾಲವೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ರೀತಿಯ ಬಡ್ಡಿ ಸಾಲವನ್ನು ತಂದಿರತಕ್ಕಂತಹ ಹೊರೆ ಈಗ ಕಾಶ್ಮೀರದ ಜನ ಮತ್ತು ಜಮ್ಮುವಿನ ಜನ ಎದುರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಹೆಚ್ಚಿನ ಉದ್ಯೋಗಗಳು ಸರ್ಕಾರಿ ಹುದ್ದೆಗಳಿಗೆ ಅಲ್ಲಿ ಸಂಬಂಧಪಟ್ಟಿದ್ರಿಂದಾಗಿ ಹಲವಾರು ಯುವಕರು ವಯಸ್ಸಿನ ಮಿತಿಯನ್ನು ದಾಟಿ ಉದ್ಯೋಗವನ್ನು ಪಡೆದೇ ಒದ್ದಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ನೌಕರಿಯನ್ನು ಹೊರತುಪಡಿಸಿದರೆ ಬೇರೇನೂ ಕೂಡ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಓದಿದಂಥವರು ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ನಡೆದೇ ಇದ್ದಾಗ ಇವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಮತ್ತು 370 ರದ್ದಾದ ಮೇಲೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸವಾಲುಗಳು ಸಮಸ್ಯೆಗಳು ಎದುರಾದ ನಂತರದಲ್ಲಿ ಉದ್ಯೋಗದ ರೀತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನೇಮಕಾತಿ ಪ್ರಕ್ರಿಯೆ ನಡೀಲಿಲ್ಲ. ಹಾಗಾಗಿ ಬಹಳಷ್ಟು ಜನ ಯುವಕರು ವಯಸ್ಸಿನ ಮಿತಿಯನ್ನು ಎದುರಿಸ್ತಾ ಇದ್ದಾರೆ. ವಯಸ್ಸಿನ ಮಿತಿಯ ಕಾರಣದಿಂದಾಗಿ ಅವರು ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉದ್ಯೋಗದಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಇನ್ನು ಆರ್ಟಿಕಲ್ 370 ರದ್ದಾದ ನಂತರ ಭೂಮಿ ಮತ್ತು ಉದ್ಯೋಗದ ಸುರಕ್ಷತೆಯ ಬಗ್ಗೆ ಕಾಶ್ಮೀರದ ಜನ ದೊಡ್ಡ ಪ್ರಮಾಣದಲ್ಲಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದ್ದಾವೆ. ಭಯೋತ್ಪಾದನಾ ಚಟುವಟಿಕೆಗೆ ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಕೊಟ್ಟಿರ್ತಕ್ಕಂತಹ ವಿಶೇಷ ಸ್ಥಾನಮಾನ ಅಂತೇಳಿ BJP ಯಾವಾಗಲೂ ಕೂಡ ಆರೋಪವನ್ನು ಮಾಡ್ತಾ ಇತ್ತು ಮತ್ತು 2014ರ ಚುನಾವಣೆಯೊಳಗಡೆ ಅವ್ರ ಪ್ರಣಾಳಿಕೆಯನ್ನು ಕೂಡ ಘೋಷಣೆ ಮಾಡಿಕೊಂಡಿದ್ರು. ನಮಗೆ ಅಧಿಕಾರಕ್ಕೆ ಬಂದರೆ ನಾವು 370 ಏನಿದೆ ಅದನ್ನು ರದ್ದು ಮಾಡ್ತೇವೆ, ಜಮ್ಮು ಕಾಶ್ಮೀರಕ್ಕೆ ಇರ್ತಕ್ಕಂತಹ ವಿಶೇಷ ಸ್ಥಾನಮಾನವನ್ನು ಕೂಡ ರದ್ದು ಮಾಡ್ತೇವೆ, ಭಯೋತ್ಪಾದನೆಯನ್ನು ನಿಗ್ರಹ ಮಾಡ್ತೇವೆ ಅಂತ ಇದ್ರು. ಆ ಕಾರಣಕ್ಕಾಗಿಯೇ 2019ರ ಆಗಸ್ಟ್ನಲ್ಲಿ 370ಯನ್ನು ಅವರು ರದ್ದು ಮಾಡ್ತಾರೆ. 370ನೇ ವಿಧಿಯನ್ನು ರದ್ದು ಮಾಡ್ತಾರೆ. 370ನೇ ವಿಧಿ ರದ್ದಿಗೆ ಅವ್ರು ಕೊಟ್ಟಂತಹ ಕಾರಣ ಏನಾಗಿದ್ವು ಅಂತ ಹೇಳಿದ್ರೆ, ಭಯೋತ್ಪಾದನೆಯನ್ನು ನಾವು ನಿಯಂತ್ರಣ ಮಾಡ್ತೇವೆ, ಭಯೋತ್ಪಾದನಾ ಚಟುವಟಿಕೆಗಳು ಅಲ್ಲಿ ನಡೆಯದಂತೆ ನೋಡ್ಕೊಳ್ತೇವೆ ಅಂತ ಹೇಳಿದ್ರು. ಆದರೆ ವಾಸ್ತವವಾಗಿ ಇದು ಸಾಧ್ಯ ಆಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು. ಬದಲಾಗಿ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ತೆಗೆದು ಹಾಕಿದ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿದ್ದಾವೆ. ಹೆಚ್ಚು ಕಡಿಮೆ 2% ಅಂದರೆ 2 ಪಟ್ಟು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಹೆಚ್ಚಳ ಆಗಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. 2017ರಲ್ಲಿ ನಡೆದಿದ್ದಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಹೋಲಿಕೆ ಮಾಡಿದರೆ 2020ರಲ್ಲಿ ನಡೆದಂತಹ ಕೃತ್ಯಗಳ ಸಂಖ್ಯೆಯಲ್ಲಿ 2 ಪಟ್ಟು ಹೆಚ್ಚಳ ಆಗಿರುವಂಥದ್ದನ್ನು ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಅಂದರೆ ಅಲ್ಲಿ ಭಯೋತ್ಪಾದನೆ ನಿಂಚಿಲ್ಲ, ಭಯೋತ್ಪಾದನೆ ಹಿಂದೆ ಏನು ನಡೀತಾ ಇತ್ತು ಅದಕ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಈಗಲೂ ಕೂಡ ಕಾಶ್ಮೀರದಲ್ಲಿ ಮತ್ತು ಜಮ್ಮುದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇವೆ. ಸಂವಿಧಾನ
ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದಂತಹ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಯಿತು. ಅದರಲ್ಲಿ ಪ್ರಮುಖವಾಗಿ ಇಂಟರ್ನೆಟ್ ಸ್ಥಗಿತಗೊಂಡಿದ್ದರಿಂದಾಗಿ ಅದು ಹೊರ ಜಗತ್ತಿಗೆ ಏನು ನಡೀತಾ ಇದೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎನ್ನುವಂಥದ್ದು ಗೊತ್ತೇ ಆಗಲಿಲ್ಲ. ಬಹುತೇಕ ಒಂದು ರೀತಿ ಸಂಪರ್ಕ ಕಡಿತ ಆಯಿತು ಅಂತಲೇ ಹೇಳ್ಬೋದು. ಒಂದು ರೀತಿ ಸಂವಹನ ಮಾರ್ಗಗಳು ಅಲ್ಲಿ ಏನಿದ್ವು ಅದು ಹೆಚ್ಚು ಕಡಿಮೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾರ ಜೊತೆಗೂ ಒಡನಾಟವನ್ನಾಗಿರಲಿ ಅಥವಾ ಇಲ್ಲಿ ಏನು ನಡೀತಾ ಇದೆ, ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನ ಕಾಶ್ಮೀರದ ಜನನೂ ಜಮ್ಮುವಿನ ಜನನೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನ ಇತರ ರಾಜ್ಯಗಳ ಜನರು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ರೀತಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕುತಂತ್ರವನ್ನು ಕೇಂದ್ರ ಸರ್ಕಾರ ಮಾಡ್ತು ಎನ್ನುವಂಥದ್ದು ಈ ಚುನಾವಣೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದು ಚರ್ಚೆಯಾಗಿದೆ. ಬರೋಬ್ಬರಿ 18 ತಿಂಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಅಲ್ಲಿ ಸ್ಥಗಿತ ಮಾಡಿತ್ತು ಎನ್ನುವಂಥದ್ದನ್ನು ಅಂಕಿಅಂಶಗಳು ಹೇಳ್ತಾ ಇವೆ. ಜಮ್ಮು ಕಾಶ್ಮೀರ ಚೇಂಬರ್ಸ್ ಆಫ್ ಕಾಮರ್ಸ್ ವರದಿಯ ಪ್ರಕಾರ 2019 ಆಗಸ್ಟ್ 5ರಿಂದ 2020 ಜುಲೈ ಅವಧಿಯಲ್ಲಿ ಉದ್ಯಮಗಳು 40,000 ಕೋಟಿಯಷ್ಟು ಆರ್ಥಿಕ ನಷ್ಟವನ್ನು ಎದುರಿಸಿದ್ದಾವೆ. ಸುಮಾರು 5 ಲಕ್ಷದಷ್ಟು ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಪ್ರವಾಸೋದ್ಯಮ ಮತ್ತು ದೂರ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ 5,000ಕ್ಕೂ ಹೆಚ್ಚು ಜನರಿಗೆ ಸರಿಯಾಗಿರ್ತಕ್ಕಂತಹ ವೇತನ ಸಿಗಲಿಲ್ಲ. ಅಂದರೆ ಇಂಟರ್ನೆಟ್ನ ಸಮಸ್ಯೆಯಿಂದಾಗಿ ಅವರಿಗೆ ವೇತನ ಸಿಗಲಿಲ್ಲ ಎನ್ನುವಂಥದ್ದು. ಆನ್ಲೈನ್ ಶಾಪಿಂಗ್, ಬುಕ್ಕಿಂಗ್ ಸೇವೆಗಳು, ಇ ಕಾಮರ್ಸ್ ಕೊರಿಯರ್ ಸೇವೆಗಳು ಮತ್ತು ನವೋದ್ಯಮ ಏನಿದೆ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದವು ಅಂತೇಳಿ ಜಮ್ಮು ಕಾಶ್ಮೀರ್ ಚೇಂಬರ್ಸ್ ಆಫ್ ಕಾಮರ್ಸ್ ವರದಿ ಹೇಳ್ತಾ ಇದೆ. 2 ಪ್ರಾದೇಶಿಕ ಪಕ್ಷಗಳಾಗಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ PDP ಮತ್ತು ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಕಾಂಗ್ರೆಸ್ ಮತ್ತು CPIM ಪಕ್ಷಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನು ಮತ್ತೆ ಕೊಡಿಸುವಂಥ ರೀತಿಯೊಳಗಡೆ ನಾವು ಪ್ರಯತ್ನವನ್ನು ಮಾಡ್ತೇವೆ, ಹೋರಾಟವನ್ನು ನಡೆಸ್ತೇವೆ. 370 ವಿಧಿಯಡಿ ಪುನಃ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸೋದಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ಅಂತೇಳಿ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ವು. ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ನಂತರ ಕಾಶ್ಮೀರದ ಪ್ರಾಂತ್ಯದಲ್ಲಿ ಭಯೋತ್ಪಾದನೆ ಕಡಿಮೆ ಆಗುತ್ತೆ ಎನ್ನುವಂಥದ್ದು ವಿಚಾರಗಳು ಕೂಡ ಈ ಚುನಾವಣೆ ಒಳಗಡೆ ಚರ್ಚೆಗೆ ಬಂದಿದ್ದಾವೆ. ವಾಸ್ತವಕ್ಕೆ ವಿರುದ್ಧವಾಗಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿಲ್ಲ. BJP ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ನಮ್ಮನ್ನು ಮೂರ್ಖರನ್ನಾಗಿಸುವಂತಹ ಪ್ರಯತ್ನವನ್ನು ಮಾಡಿದೆ ಅಂತೇಳಿ BJP ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಂದು ರೀತಿ 370 ರದ್ದಾಗಿರುವಂತಹ ವಿಚಾರ, ಅಲ್ಲಿಯ ಆರ್ಥಿಕ ವಿಚಾರ, ಅಲ್ಲಿಯ ಶೈಕ್ಷಣಿಕ ವಿಚಾರ ಮತ್ತು ಅಲ್ಲಿರ್ತಕ್ಕಂಥ ಆರೋಗ್ಯದ ವಿಚಾರ ಹಾಗೂ ರಸ್ತೆ ಎಲ್ಲ ರೀತಿಯ ವಿಚಾರಗಳು ಕೂಡ ಚುನಾವಣೆಯ ಚರ್ಚಿತ ವಿಚಾರಗಳಾಗಿರುವಂಥದ್ದನ್ನು ನಾವು ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆಯ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಏನಿದೆ ಅದರಲ್ಲಿ ಕಾಣಬಹುದಾಗಿದೆ. ಇನ್ನೂ ಒಂದು ಆತಂಕ ಈ ಬಾರಿಯ ಚುನಾವಣೆಯೊಳಗಡೆ ಜಮ್ಮು ಮತ್ತು ಕಾಶ್ಮೀರದ ಮತದಾರರನ್ನು ಕಾಡಿದೆ. ಅದು ಏನು ಅಂತ ಹೇಳಿದ್ರೆ, ನಮ್ಮ ನಿರೀಕ್ಷೆಗಳನ್ನು ಪೂರೈಸುವಂಥವರು ಇಲ್ಲಿಯವರೆಗೆ ಯಾರು ಕೂಡ ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಲ್ಲ. ಇಲ್ಲಿರುವಂತಹ ಸಮಸ್ಯೆಗಳನ್ನು ಇಟ್ಕೊಂಡು ಭಾವನಾತ್ಮಕವಾಗಿ ಗಲಭೆಗಳನ್ನು ಎಬ್ಬಿಸುವಂಥದ್ದು, ಭಾವನಾತ್ಮಕವಾಗಿ ನಮ್ಮನ್ನು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಆಗುತ್ತಾ ಎನ್ನುವಂತಹ ಆತಂಕದಲ್ಲಿದ್ದಾರೆ. ಅಂದರೆ ಈ ರಾಜಕೀಯ ಪಕ್ಷಗಳು ನಮ್ಮ ಸಮಸ್ಯೆಯನ್ನು ನಿವಾರಿಸ್ತಾರ ಅಥವಾ ಮುಂಚಿನಂತೆಯೇ ಕಾಶ್ಮೀರದ ನಾವೇನು ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿದ್ದೀವಿ ಅದೇ ರೀತಿಯ ಸಮಸ್ಯೆ ಒಳಗಡೆ ನರಳುತ್ತೀವ ಅನ್ನುವಂತಹ ಆತಂಕವನ್ನು ಕೂಡ ಮತದಾರರು ಚರ್ಚೆಗೆ ತೆಗೆದುಕೊಂಡಿದ್ದಾರೆ ಈ ಬಾರಿಯ ಚುನಾವಣೆ ಒಳಗಡೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಒಟ್ಟಾರೆ ನೋಡೋದಾದರೆ ಬಹು ನಿರೀಕ್ಷೆಯಲ್ಲಿರುವಂತಹ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಯುವಜನತೆ ದೊಡ್ಡ ಪ್ರಮಾಣದಲ್ಲಿ ಮತದಾನಕ್ಕೆ ಉತ್ಸಾಹವನ್ನು ತೋರಿದ್ದಾರೆ. ಒಂದು ರೀತಿ ಇದು ಬದಲಾವಣೆಯ ಸೂಚನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿಯಾ ಕೂಟ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇಂಡಿಯಾ ಕೂಟ ಈ ಚುನಾವಣೆಯನ್ನು ಉತ್ಸಾಹದಾಯಕವಾಗಿ ಎದುರಿಸಿದೆ. ಕಾಶ್ಮೀರದಲ್ಲಿ ಇರತಕ್ಕಂತಹ ಏನು ಜನರ ಸಮಸ್ಯೆಗಳಿದ್ದಾವೆ, ಜನರ ಹಕ್ಕುಗಳಿಗಾಗಿ ಅವರು ಹೋರಾಟವನ್ನು ನಡೆಸಿರುವಂಥದ್ದು ಎಲ್ಲವೂ ಕೂಡ ಇಂಡಿಯಾ ಕೂಟಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ಹೇಳಲಿಕ್ಕೆ ಬಹಳಷ್ಟು ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು BJP ಹಿಂದುತ್ವದ ಅಜೆಂಡಾವನ್ನು ಮುಂದೆ ಇಟ್ಕೊಂಡು ತಾನು ನಡೆಸಿರ್ತಕ್ಕಂತಹ ಕೋಮು ಗಲಭೆಗಳನ್ನು ಮುಂದೆ ಇಟ್ಕೊಂಡು ಅಲ್ಲಿಯ ಭಯೋತ್ಪಾದನೆ ವಿಚಾರವನ್ನೇ ಚುನಾವಣೆಯ ವಿಚಾರವನ್ನಾಗಿಸಿಕೊಂಡು ಅದು ಕೂಡ ಪ್ರಚಾರವನ್ನು ಮಾಡಿದೆ. ಹಾಗಾಗಿ ಯಾರಿಗೆ ಲಾಭ ಆಗುತ್ತೆ? ಒಟ್ಟಾರೆ ಅಂಶಗಳು ಅಂದರೆ ಕಾಶ್ಮೀರದ ಜನರ ನಿಜವಾದಂತಹ ಹಕ್ಕುಗಳೇನಿದ್ದಾವೆ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂತಹ ಇಂಡಿಯಾ ಕೂಟ ಅಲ್ಲಿ ಗೆಲುವನ್ನು ಸಾಧಿಸುತ್ತಾ, ಏನು ಅವರ ಹಕ್ಕಿಗಾಗಿ ಚ್ಯುತಿಯನ್ನು ತಂದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರಾ ಅಥವಾ BJP ತನ್ನ ಹಿಂದುತ್ವದ ಪ್ರಭಾವವನ್ನು ಬೀರಿ ಮತ್ತೆ ಚುನಾವಣೆಯಲ್ಲಿ ಗೆಲ್ಲುತ್ತಾ? ಎಲ್ಲ ವಿಷಯಗಳಿಗೆ ಅಕ್ಟೋಬರ್ 8ರಂದು ಉತ್ತರ ಸಿಗಲಿದೆ. ಅಲ್ಲಿಯವರೆಗೆ ಕಾದು ನೋಡಬೇಕಾಗಿದೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ.